ದೇವದಾಸಿಯಂತಹ ಅನಿಷ್ಟ ಪದ್ಧತಿ ಹೋಗಲಾಡಿಸಲು ಸರ್ಕಾರ ಅದೆಷ್ಟೇ ಕ್ರಮಗಳನ್ನು ಕೈಗೊಂಡರೂ ಇನ್ನೂ ನಿರ್ಮೂಲನೆ ಆಗಿಲ್ಲ. ಈ ದೇವದಾಸಿ ಪದ್ಧತಿ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ಜೀವಂತವಾಗಿದೆ. ತಾಳಿ ಕಟ್ಟಿಕೊಂಡು ದೇವದಾಸಿ ಕೂಪದಲ್ಲಿದ್ದ 10 ವರ್ಷದ ಪುಟ್ಟ ಬಾಲಕಿಯನ್ನು ರಕ್ಷಿಸಲಾಗಿದ್ದು, ಇನ್ನೂ 16 ಬಾಲಕಿಯರು ಈ ಕೂಪದಲ್ಲಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಈ ಬಾಲಕಿಗೆ ಇನ್ನೂ ಆಡೋ ವಯಸ್ಸು. 10 ವರ್ಷದ ಈಕೆ ಎಲ್ಲರಂತೆ ಶಾಲೆಗೆ ಹೋಗ್ತಾಳೆ. ಆದರೆ ಟೈ ಇರಬೇಕಾದ ಬಾಲಕಿಯ ಕೊರಳಲ್ಲಿ ತಾಳಿ ಇದೆ. ದೇವದಾಸಿ ಪದ್ಧತಿಯಂತೆ 5 ವರ್ಷದವಳಿದ್ದಾಗಲೇ ಹೆತ್ತವರು ಕಟ್ಟಿಸಿರುವ ತಾಳಿ ಇದು. ದೇವದಾಸಿ ಎಂಬ ಅನಿಷ್ಟ ಕೂಪದಲ್ಲಿ ತಳ್ಳಲ್ಪಟ್ಟಿದ್ದ ಹುಡುಗಿನ ಮಕ್ಕಳ ಕಲ್ಯಾಣ ಸಮಿತಿಯವರು ರಕ್ಷಣೆ ಮಾಡಿದ್ದಾರೆ. ಈಗಲೂ ಅನಿಷ್ಟ ಪದ್ಧತಿ ಕಂಡು ಬಂದಿರೋದು ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಮಾವಿನಸೂರ ಗ್ರಾಮದಲ್ಲಿ. ತಾಳಿ ಅಂದ್ರೆ ಏನು ಅಂತಲೇ ಗೊತ್ತಾಗದ ವಯಸ್ಸಿಗೆ ಈ ಬಾಲಕಿಯ ಕೊರಳಿಗೆ ತಾಳಿ ಬಿದ್ದಿದೆ. ಈಗಲೇ ನಿನ್ನ ಕೊಳ್ಳಲ್ಲಿ ಕಟ್ಟಿದಾರಲ್ಲ, ಏನದು ಗೊತ್ತಾ ನಿನಗದು? ತಾಳಿ. ತಾಳಿ ಹಂಗಂದ್ರೆ ಏನು ಗೊತ್ತಿಲ್ಲ. ಹಾಂ, ಗೊತ್ತಿಲ್ಲ. ಹೋಗಲಿ. ತಾಳಿ ಯಾಕೆ ಕಟ್ತಾರ? ನಮ್ಮ ಅಮ್ಮ ಮಕ್ಕಳಾಗಿಲ್ರಿ, ಅದಕ್ಕೆ ಕಟ್ಟ. ಯಾರಿಗೆ? ನಮ್ಮ ಅಮ್ಮ. ಓ, ನಿಮ್ಮ ಅಮ್ಮಗ ಮಕ್ಕಳಾಗಿರಲಿಲ್ಲ ಹಂಗಂತೇಳಿ ಬೇಡ್ಕೊಂಡಿದ್ರು. ಅದು ಈಡೇರದ ನಂತರ ನಿನ್ನ ಹುಟ್ಟಿದ ಏನೋ ಕಾರಣಕ್ಕಾಗಿ ನಿನಗೆ ತಾಳಿ ಕಟ್ಟಿದಾರ. ಹೌದಾ? ನೀನು ಎಷ್ಟು ವರ್ಷನವಳಿದ್ದಾಗ ನಿಂಗೆ ತಾಳಿ ಕಟ್ಟಿದಾರ ಪುಟ್ಟಿ? ಗೊತ್ತಿಲ್ಲ. ನಿನಗೆ ಅವಾಗ ನೆನಪು ಇರಲಿಲ್ಲ. ಚಿತ್ತಾಪುರ ತಾಲೂಕಿನ ಮಾವಿನಸೂರು ಗ್ರಾಮದ ದಲಿತ ಕುಟುಂಬವೊಂದು ತನ್ನ ಮಗಳಿಗೆ ಯಾರದೋ ದೈವವಾಣಿ ನಂಬಿಕೊಂಡು ದೇವದಾಸಿಯನ್ನಾಗಿ ಮಾಡಿದ್ರು. ಈ ದೇವದಾಸಿ ಪರಂಪರೆಯಂತೆ ಬಾಲಕಿ 5 ವರ್ಷದವಳಿದ್ದಾಗಲೇ ಮುತ್ತು ಕಟ್ಟಿಸಿದ್ರು. ಈ ಬಗ್ಗೆ ಮಕ್ಕಳ ಕಲ್ಯಾಣ ಸಮಿತಿಗೆ ಬಂದ ಅನಾಮಧೇಯ ದೂರೊಂದನ್ನು ಆಧರಿಸಿ ಕಾರ್ಯಾಚರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ. ಇದೆಲ್ಲದಕ್ಕೂ ಕಾರಣ ಈ ಗ್ರಾಮದ ಸಾಮವ್ವ ದೇವಸ್ಥಾನದ ಪೂಜಾರಿ ಶರಣಪ್ಪ ಎಂಬಾತನ ಕಿತಾಪತಿಯಂತೆ. ಪೂಜಾರಿದನ ಅವನ ಹೇಳಿಕೆ ಅಂತೆ ಸುಮಾರು ಈ ಥರದ ಪ್ರಕರಣಗಳು ಜಾಸ್ತಿ ಆಗಿದೆ ಅಂತೇಳಿ ಬಂತು. ಈಗ ಹ್ಯಾಂಗೆ ನಾವು ಮದುವೆ ಮಾಡ್ತೀವಲ್ಲ, ಆ ಮದುವೆ ಪದ್ಧತಿನೇ ಅಲ್ಲಿ ಆಚರಣೆ ಮಾಡ್ತಾರೆ. ಅಲ್ಲಿ 2 ರಿಂದ 5 ಜನ ಗೂಳಿಗಳಂತೇನೆ ಇರ್ತಾರಂತ. ಅವ ಅಜ್ಜ ಹೇಳಿದ ಪ್ರಕಾರ ಗೂಳಿಗಳಂತ ಇರ್ತಾರಂತ. ಅವ್ರಿಗನ್ನೆಲ್ಲ ಬಟ್ಟೆ ತರಬೇಕು. ಸುಮಾರು ಈ ಕಾರ್ಯಕ್ರಮ ಮಾಡಬೇಕು ಅಂತಂದರೆ 30 ರಿಂದ 50 ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಮಕ್ಕಳ ಕಲ್ಯಾಣ ಸಮಿತಿಯವರು ನೀಡಿರುವ ದೂರನ್ನು ಆಧರಿಸಿ ಕಾಳಗಿ ಪೊಲೀಸರು ಈ ಬಾಲಕಿಯ ಹೆತ್ತವರು ಮತ್ತು ಇವೆಲ್ಲಕ್ಕೂ ಕಾರಣವಾದ ವಂಚಕ ಪೂಜಾರಿ ಶರಣಪ್ಪನನ್ನ ವಶಕ್ಕೆ ಪಡೆದಿದ್ದಾರೆ. ಬಾಲಕಿಗೆ ಕಲಬುರಗಿಯ ಬಾಲಕಿಯರ ಬಾಲಭವನದಲ್ಲಿ ಆಶ್ರಯ ನೀಡಲಾಗಿದೆ. ಇಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಈ ಬಾಲಕಿ ಓದುವ ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳ ವಿರುದ್ಧ ದೂರು ದಾಖಲಿಸಲಾಗಿದೆ. ಈ ಪದ್ಧತಿಗೆ ಸಿಲುಕಿ ಅದೆಷ್ಟು ಮಕ್ಕಳು ಈ ಕೂಪದಲ್ಲಿ ಇದ್ದಾರೋ ಅನ್ನೋದು ಸಮಗ್ರ ತನಿಖೆಯಿಂದ ಮಾತ್ರ ಬೆಳಕಿಗೆ ಬರಬೇಕಾಗಿದೆ. ಕಲಬುರಗಿಯಿಂದ ಕ್ಯಾಮರಾಮನ್ ಇಂದ್ರಜಿತ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್.